ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಚಿಕ್ಕದಾದ ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಮೂರ್ತಿ ಚಿಕ್ಕದಾದರೂ ಇದರ ಕೀರ್ತಿ ಮಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರೋಂಥ ಹಣ್ಣು ಎಲ್ರಿಗೂ ಪರಿಚಿತ ಇಲ್ಲ ಅಂದವ್ರಿಗೆ ನೋಡಿ, ಇದು ಮಕ್ಕಳಿಗೆ ತೋರಿಸಿದಾಗ ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ. ಇದು ನೇರಳೆ ಹಣ್ಣು. ಈ ನೇರಳೆ ಹಣ್ಣನ್ನು ಹಾಗೆ ಕೂಡ ತಿನ್ಬೋದು, ಜೊತೆಗೆ ತಿನ್ನೋಕ್ಕೆ ಹಾಗೆ ಇಷ್ಟ ಇಲ್ಲ ಅನ್ನೋರು ಜ್ಯೂಸ್ ಮಾಡ್ಕೋಬೋದು, ಇದರಲ್ಲಿ ಚಟ್ನಿ ಮಾಡ್ಬೋದು, ಹಾಗೆ ಗ್ರೇವಿ ಮಾಡ್ಬೋದು, ಜೊತೆಗೆ ಇಡ್ಲಿ ದೋಸೆನೂ ಕೂಡ ನೇರಳೆ ಹಣ್ಣಿಂದ ಮಾಡ್ಬೋದು ಅಂದರೆ ನಂಬ್ತೀರಾ? ಹಾಗೆ ಇದನ್ನು ಹೆಚ್ಚು ಉಪಯೋಗಿಸೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ, ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳ್ತಾ ಬರ್ತೀನಿ. ಸಿಂಪಲ್ಲಾಗಿ ಒಂದು ಜ್ಯೂಸು ಕೂಡ ಮಾಡಿ ತೋರಿಸಿದ್ದೀನಿ. ಬನ್ನಿ ನೋಡೋಣ ಏನಿದೆ, ಹೇಗೆಲ್ಲ ಆಯಿತು ಅಂತ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರ್ಗಂತೂ, ಶುಗರ್ ಪೇಷಂಟ್ಗೆ ಇದರಲ್ಲಿ ಜಾಂಬೋಲಿನ್ ಅನ್ನೋ ಅಂಶ ಹೆಚ್ಚಾಗಿರೋದ್ರಿಂದ ತುಂಬ ಒಳ್ಳೆಯದು. ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂಥ ಕೆಪಾಸಿಟಿ ಇದಕ್ಕೆ ಇದೆ ಅಂತ ಅಂದರೆ ಖಂಡಿತ ಶುಗರ್ ಪೇಷಂಟು ಹೆಚ್ಚಾಗಿ ಸೇವಿಸಬೇಕು. ಜೊತೆಗೆ ಜೀರ್ಣಕ್ರಿಯೆಗೆ ಹೆಚ್ಚು ಸಹಕಾರಿಯಾಗುತ್ತೆ. ಯಾರಿಗೆ ಹೊಟ್ಟೆ ಉಬ್ಬಸ ಅಥವಾ ಬೇಗ ಜೀರ್ಣ ಆಗೋದಿಲ್ಲ ತಿಂದಿದ್ದೂಟ ಅಂಥವರು ಇದನ್ನು ಹೆಚ್ಚಾಗಿ ಸೇವಿಸ್ಬೋದು. ಇದರಲ್ಲಿ ರಕ್ತಹೀನತೆಯನ್ನು ನಿವಾರಿಸುವಂಥ ಶಕ್ತಿ ಇದೆ. ಹೆಚ್ಚಿನ ಕಬ್ಬಿಣಾಂಶವನ್ನು ಒಳಗೊಂಡಿದೆ ನೇರಳೆ ಹಣ್ಣು. ಜೊತೆಗೆ ತ್ವಚೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರೋದ್ರಿಂದ ತ್ವಚೆಯನ್ನು ಆರೋಗ್ಯಪೂರ್ಣವಾಗಿ ಇಡುತ್ತೆ. ಹಾಗೆ ಹೃದಯದ ಕಾಯಿಲೆಗೂ ಕೂಡ ತುಂಬ ಒಳ್ಳೆಯದು. ಪೊಟ್ಯಾಷಿಯಮ್ ಅನ್ನೋ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಮೈಸೂರಿಂದ ಬರುವಾಗ 1 kg ನೇರಳೆ ಹಣ್ಣನ್ನು ತಂದಿದ್ದೆ. ಅದರಲ್ಲಿ ಕೆಲವೊಂದು ಹಣ್ಣನ್ನು ತಿಂದು ಉಳಿದಿರೋಂಥ ಹಣ್ಣನ್ನು ಹಾಗೆ ಇಟ್ಟರೆ ಇದನ್ನು ಹಾಳಾಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನನಾದರೂ ಇಟ್ಕೋಬೋದು. ಈ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಕಲರ್ಫುಲ್ಲಾಗೂ ಇರುತ್ತೆ. ಅದರಿಂದ ನಾನು ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು, ನೇರಳೆ ಹಣ್ಣನ್ನು ಫ್ರಿಜ್ಜಲ್ಲಿ ಇಡಬಾರ್ದು. ಅದಕ್ಕೋಸ್ಕರ ಈ ಹಣ್ಣನ್ನು ಒಂದು 3-4 ದಿನ ತನಕ ತಿಂದಾದಮೇಲೆ ಉಳಿದಿದ್ದ ಹಣ್ಣಲ್ಲಿ ನಾನು ಹೀಗೆ ನೀಟಾಗಿ ತೊಳೆದು ಜ್ಯೂಸನ್ನು ಮಾಡಿಟ್ಟೆ. ಅಂದರೆ ಇದನ್ನು ನಾನು ಜ್ಯೂಸ್ ಜಾರಲ್ಲೇನೂ ರುಬ್ತಿಲ್ಲ, ಯಾಕಂದರೆ ಹಣ್ಣು ಚೆನ್ನಾಗಿ ಮಾಗಿರೋದ್ರಿಂದ ಕೈಯಲ್ಲೇ ನಾನು ಅದನ್ನು ಕಿವುಚಿದಾಗ ಅದರಲ್ಲಿರುವಂಥ ಎಲ್ಲ ರಸನೂ ಹೀಗೆ ಬಂದು ಇದರಲ್ಲಿರುವಂಥ ವೇಸ್ಟನ್ನು ತೆಗೆದು ಹೊರಗಡೆ ಹಿಂಡಿ ಎಸೆದು ಇದಕ್ಕೆ ಯಾವುದೇ ಸ್ವೀಟು ಇದೊಂದು ಏನು ಬೆರೆಸೋ ಅವಶ್ಯಕತೆ ಇಲ್ಲ. ಏಲಕ್ಕಿ ಪುಡಿ ಬೇಕಾದರೆ ಹಾಕೋಬೋದು. ಚಿಟಿಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ವಾವ್! ನೋಡಿ, ಇದನ್ನು ನೋಡುವಾಗ ವೈನ್ ಥರನೇ ಇತ್ತು. ಅಂದರೆ ವೈನು ಹಣ್ಣಿನ ರಸಗಳನ್ನು ತಗೊಂಡು ಮಾಡೋಂತಹ ದ್ರಾಕ್ಷಿ ಅಥವಾ ಹೀಗೆ ನೇರಳೆ ಹಣ್ಣು ಇತರೆ ಹಣ್ಣುಗಳನ್ನ ಕರಗಿಸಿ, ಅಂದರೆ ಮಾಗಿರೋ ಹಣ್ಣನ್ನು ತಗೊಂಡು ಈ ರೀತಿ ಕರಗಿಸಿ ಅದರಲ್ಲಿ ವೈನನ್ನು ತಯಾರಿಸ್ತಾರೆ. ಎಷ್ಟು ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಮತ್ತು ಸ್ಕಿನ್ನಿಗೆ ಎಲ್ಲದಕ್ಕೂ ವೈನು ಅಷ್ಟು ಒಳ್ಳೆಯದಿರ್ತದೆ. ಇದು ಕೂಡ ಸ್ವಲ್ಪ ಆ ರೀತಿಯೇ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ನೇರಳೆ ಹಣ್ಣನ್ನು ಎಲ್ಲೇ ನೋಡಿದ್ರೂ ಬಿಡಬೇಡಿ. ನೇರಳೆ ಹಣ್ಣು ಸೀಸನಬಲ್ ಫ್ರೂಟ್ ಆಗಿರೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಆ ಸೀಸನ್ಗೆ ಏನು ಬೇಕು ಅದನ್ನೇ ನಮಗೆ ಪ್ರಕೃತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಎಲ್ಲ ಟೈಮಲ್ಲೂ ಸಿಗಲ್ಲ, ಆ ಸೀಸನಲ್ಲಿ ಸಿಕ್ಕಿದಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ. ಮನೆಗೆ ತಂದು ಈ ರೀತಿ ಜ್ಯೂಸು ಅಥವಾ ಹಣ್ಣನ್ನು ತಿನ್ನೋದು, ಮತ್ತು ಹೆಚ್ಚು ತಂದು ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ಅವಾಗವಾಗ ಕುಡಿಬೋದು. ನಿಮಗೆ, ನಿಮ್ಮ ಮನೆಯಲ್ಲಿರೋರಿಗೆ ಮತ್ತು ನಿಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಜ್ಯೂಸು ಖಂಡಿತ. ಇಷ್ಟೆಲ್ಲ ಸೂಪರ್ ಆಗಿರೋಂತಹ ಈ ನೇರಳೆ ಹಣ್ಣು ಮಾತ್ರ ಉಪಯೋಗನ ಇಲ್ಲ, ಇದರಲ್ಲಿರೋಂಥ ಬೀಜ ಸೀಡ್ಸು ಕೂಡ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ನೇರಳೆ ಹಣ್ಣನ್ನು ಮತ್ತು ಜ್ಯೂಸನ್ನು ಒಂದು ಸ್ವಲ್ಪ ದಿನದಷ್ಟಕ್ಕೆ ಮಾತ್ರ ನಾವು ಯೂಸ್ ಮಾಡ್ಬೋದು. ಆದರೆ ಇದರಲ್ಲಿರೋಂತಹ ಶೀಡ್ಸ್ನ ನಾವು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ 3-4 ದಿನ ಚೆನ್ನಾಗಿ ಒಣಗಿಸಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚನ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ. ಖಂಡಿತ ಇದು ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು. ಜೊತೆಗೆ ಸ್ಕಿನ್ನು ಮತ್ತು ಹೇರ್ಗೂ ತುಂಬ ಒಳ್ಳೆಯದು. ಸ್ಕಿನ್ ಪ್ಯಾಕ್ ಮಾಡ್ಬೋದು. ಇದಕ್ಕೆ ಮೊಸರು ಸ್ವಲ್ಪ ಅರ್ಧ ಚಮಚದಷ್ಟು ಈ ಪೌಡರು ಮತ್ತು ಮೊಸರನ್ನು ಮಿಕ್ಸ್ ಮಾಡಿ ನಮ್ಮ ತ್ವಚೆಗೆ ಹಚ್ಚಿದರೆ ಮುಖದಲ್ಲಿರುವಂತಹ ಕಪ್ಪು ಕಲೆ, ಮೊಡವೆ ಅಥವಾ ಎಣ್ಣೆ, ಆಯಿಲ್ ಸ್ಕಿನ್ ಯಾರಿಗಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ. ಅದೇ ರೀತಿ ಹೇರ್ಗೆ ಯಾವ ರೀತಿ ಯೂಸ್ ಮಾಡ್ಬೋದು ಈ ಪೌಡ್ರನ್ನು ಅಂದರೆ, ನೇರಳೆ ಹಣ್ಣಿನ ಬೀಜದ ಪೌಡರ್ನ ನಾವು ಶಾಂಪು ಜೊತೆಗೆ ಅಥವಾ ಮೆಹಂದಿ ಜೊತೆಗೆ ಹೇರ್ ಪ್ಯಾಕ್ ಥರ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹೇರ್ ವಾಶ್ ಮಾಡೋದು ಜೀರ್ಣಕ್ರಿಯೆಗೆ ಒಳ್ಳೆಯದು.
ಶುಗರ್ ಪೇಷಂಟ್ಗೆ ಒಳ್ಳೆಯದು, ಕಿಡ್ನಿ ಸಮಸ್ಯೆ ಇರೋರಿಗೆ ಒಳ್ಳೆಯದು, ಚರ್ಮಕ್ಕೆ, ತಲೆ ಕೂದಲಿಗೆ ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಈ ಬೀಜನ ಎಸಿಬೇಕಾ? ಖಂಡಿತ ಎಸಿಬಾರ್ದು. ನಾನು ಇವತ್ತು ಹಂಚ್ಕೊಂಡಂಥ ವಿಡಿಯೋ ನೇರಳೆ ಹಣ್ಣಿನ ಜ್ಯೂಸು ಹಾಗೂ ನೇರಳೆ ಹಣ್ಣಿನ ಬೀಜದ ಬೆನಿಫಿಟ್ಟು ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಖಂಡಿತ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹಣ್ಣು ಮತ್ತು ಬೀಜನ ಬೇಡ ಅಂತ ರಿಜೆಕ್ಟ್ ಮಾಡ್ತಿರೋರು ಈ ವಿಡಿಯೋ ನೋಡಿ ಖಂಡಿತ ತಿನ್ನೋಕ್ಕೆ ಹಾಗೂ ಆ ಬೀಜದ ಪೌಡ್ರನ್ನ ಉಪಯೋಗಿಸೋಕ್ಕೆ ನೀವು ಕೂಡ ಆರಂಭ ಮಾಡಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.